ಸೊ ನಾನಿರೋ ಪ್ಲೇಸಿಂದ ಹೊಸಕೋಟೆ ಸುಮಾರು 2 ಕಿಲೋಮೀಟರ್ ಅಷ್ಟೇ ಗೈಸ್. 6000 ಕಿಲೋಮೀಟರ್ ಓಡಿಸಿದ್ವಿ ಗೈಸ್ ಇದುವರೆಗೂ ನಾವು. ಭೈರವಗನಿಂದ ತುಂಬ ಪ್ರಾಬ್ಲಮ್ ಆದರೆ ಆಗ್ತಾಯಿದೆ ಗೈಸ್. ಇವಾಗ ನಾನು ಭೈರವಗನು ಮಾರ್ಕೆಟ್ಗಾದರೆ ಬಂದಿದ್ವಿ, ಇವಾಗ ತಾನೇ ಹೊಸಕೋಟೆಗಾದರೆ ಬಂದಿದ್ವಿ. ಸೊ ಭೈರವಗನ್ ಫ್ಯಾನ್ಸು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಮನೆಯೆಲ್ಲ ಒಬ್ಬನೇ ಇರೋದು, ಸೊ ನಾನೇ ಒಬ್ಬನೇ ಕ್ಲೀನ್ ಮಾಡ್ಕೋಬೇಕು. ಸೊ ಸೌರವ್ ಜೋಶಿ ಅಂತ ಹೇಳ್ಬಿಟ್ಟು ನಾನು ಹಿಂದಿ ವ್ಲಾಗರ್ನಾದರೆ ಫಾಲೋ ಮಾಡ್ತಾ ಇರ್ತೀನಿ. 365 ಡೇಸು ಪ್ರತಿದಿನ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಚಾಲೆಂಜ್ ಆದರೆ ತಗೊಂಡಿದ್ದೀನಿ ಇವತ್ತಿಂದ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಒಂದು ಗುಡ್ ನ್ಯೂಸ್ ಆದರೆ ಹೇಳ್ತೀನಿ ನಿಮಗೆ. ಸೊ ಇವತ್ತಿಂದ ನಾವು ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಆದರೆ ಮಾಡ್ತಾ ಇದ್ದೀವಿ. ಹೇ ಗೈಸ್, ನಾನು ಭೈರವ. ನಿಮಗೆಲ್ಲ ಗೊತ್ತಿರ್ತದೆ, ನಾನು ಇಂಡಿಯಾ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೀನಿ. भजले राम नाम सुखधाम, भजले राम नाम सुखधाम, भजले राम नाम सुखधाम. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಮನೆ ಹತ್ರದಿಂದ. ಸೊ ಈ ಮನೆ ಬಂದುಬಿಟ್ಟು ನಾವು ಇಲ್ಲಿ ರೆಂಟೆಡಲ್ಲಾದರೆ ಇರ್ತೀವಿ. ಸೊ ಇನ್ಮೇಲೆ ಇಲ್ಲಿಂದ ಆದರೆ ವ್ಲಾಗ್ಸು ನಿಮ್ಗೆ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ಈ ಮನೆ ಒಂದು ಟೂರ್ ಆದರೆ ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು ಬಂದುಬಿಟ್ಟು ಒಂದು ಪೂಜೆ ಆದರೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ನಾನು ಭೈರವ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಆದರೆ ಮಾಡ್ಕೊಂಬರ್ತೀವಿ. ಹೂವು ಎಲ್ಲ ಬೇಕಾಗಿತ್ತು. ಸೊ ಇವಾಗ ಟೈಮ್ ಬಂದುಬಿಟ್ಟು 11:30 ಆದರೆ ಆಗ್ತಾಯಿದೆ. ಸೊ ಭೈರವಗನು ಬ್ಯಾಕ್ ಸೈಡ್ ಆದರೆ ಇದ್ದಾನೆ ನೋಡ್ಬೋದು, ಅಲ್ಲಿ ನಮ್ಮ ಬೈಕ್ ಆದರೆ ನಿಲ್ಲಿಸಿದ್ವಿ. ಸೊ ಇವತ್ತಿಂದ ಏನಪ್ಪ ಅಂತ ಹೇಳಿದರೆ ಒಂದು ಗುಡ್ ನ್ಯೂಸ್ ಆದರೆ ಹೇಳ್ತೀನಿ ನಿಮಗೆ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ 1 ಇಯರು ಕಂಟಿನ್ಯೂಸ್ ಆಗಿ ಪ್ರತಿದಿನ ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ಸೌರವ್ ಜೋಶಿ ಅಂತ ಹೇಳ್ಬಿಟ್ಟು ನಾನು ಹಿಂದಿ ವ್ಲಾಗರ್ನಾದರೆ ಫಾಲೋ ಮಾಡ್ತಾ ಇರ್ತೀನಿ, ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಅವ್ರ ಥರ ನಾನು ಒಂದು ಚಾಲೆಂಜ್ ಆದರೆ ಮಾಡ್ತಾಯಿದ್ದೀನಿ. 1 ವರ್ಷ ಕಂಟಿನ್ಯೂಸ್ ಆಗಿ ನನ್ನ ಕೈಯಲ್ಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗತ್ತಾ? ಸೊ 3 ಚಾನ್ಸ್ ಆದರೆ ತೊಗೊತೀನಿ ನಾನು. ಏನಾದರೂ ಹೆಲ್ತ್ ಇಶ್ಯೂಗೋಸ್ಕರ ಒಂದು 3 ಚಾನ್ಸ್ ಆದರೆ ಇಟ್ಕೊತೀನಿ ಎಮರ್ಜೆನ್ಸಿಗೆ. ಸೊ 3 ನಾನು ಯೂಸ್ ಮಾಡ್ಕೊಂಬಿಟ್ರೆ ಮತ್ತೆ ಇನ್ನೊಂದು ಚಾನ್ಸ್ ಸಿಗೋಲ್ಲ. ಸೊ ಆ ಥರ ನಾನು 365 ಡೇಸು ಪ್ರತಿದಿನ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಚಾಲೆಂಜ್ ಆದರೆ ತೊಗೊಂಡಿದ್ದೀನಿ. ಇವತ್ತಿಂದ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು. ಈವ್ನಿಂಗ್ ಆ ಥರ ಅಪ್ಲೋಡ್ ಆಗಿಬಿಡ್ತದೆ. ಸೊ ಈ ಚಾಲೆಂಜನ್ನು ನಾನು ಆಕ್ಸೆಪ್ಟ್ ಮಾಡಿದ್ದೀನಿ. ನೋಡೋಣ ನನಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಚಾಲೆಂಜಲ್ಲಿ. ಸೊ ನನ್ನ ಕೈಯಲ್ಲಿ ಆಗುತ್ತಾ, ಫೇಲ್ ಆಗ್ತೀನಾ, ಇಲ್ಲಾಂದರೆ ಸಕ್ಸಸ್ ಆಗ್ತೀನಾ ಅಂತೇಳ್ಬಿಟ್ಟು. ಸೊ ಇವತ್ತಿಂದ ಆದರೆ ಪ್ರತಿದಿನ ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ ಯಾವ ಥರ ಇರುತ್ತೋ ಆ ಪ್ರೆಷರು. ಸುಮಾರು ಜನ ಹೇಳ್ತಾ ಇರ್ತಾರೆ ಒಂದು ಡೈಲಿ ವ್ಲಾಗರ್ಸು ಪ್ರತಿದಿನ ವೀಡಿಯೋಸ್ ಮಾಡೋದು ಅಷ್ಟೊಂದೇನು ಈಸಿ ಅಲ್ಲ ಅಂತೇಳ್ಬಿಟ್ಟು. ಸೊ ಆ ಚಾಲೆಂಜನ್ನ ನಾನು ತಗೊಂಡು ಇವತ್ತಿನ ಪ್ರತಿದಿನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಆ ವ್ಲಾಗಲ್ಲಿ ಭೈರವ ರಾಣಿ ಇರ್ತಾರೆ, ಮತ್ತು ಅದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಕೂಡ ಕೆಲವೊಂದು ಮಧ್ಯದಲ್ಲಿ ಕ್ಲಿಪ್ಸ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿಂದ ನಾವು ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆದರೆ ಮಾಡ್ತಾಯಿದ್ದೀವಿ. ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕಂತ ಹೇಳ್ಬಿಟ್ಟು ನಾವು ಕೆಲವೊಂದು ಎಪಿಸೋಡ್ಸ್ ಆದರೆ ಮಾಡ್ತಾ ಇರ್ತೀವಿ. ಸೊ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ನೀವು ತಪ್ಪದೆ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಒಂದು ಕಾಮೆಂಟ್ ಆದರೆ ಮಾಡಿ. ಕಂಟೆಂಟನ್ನು ಶಿಫ್ಟ್ ಮಾಡಿದ್ವಿ. ಸೊ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ನೀವು ತಪ್ಪದೇ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ಇವತ್ತಿಂದ ಪ್ರತಿದಿನ ನಿಮ್ಮನ್ನು ನಗಿಸ್ತಾ ಇರ್ತೀವಿ ನಾವು. ಸೊ ಬನ್ನಿ ಇವಾಗಾದರೆ ನಾವು ಹೋಗಬೇಕು ಒಂದು ಕೆಲವೊಂದು ಮೆಟೀರಿಯಲ್ಸ್ ಆದರೆ ತೊಗೊಂಬರೋಕ್ಕೆ. ಸೊ ನಮ್ಮ ಬೈಕ್ ಆದರೆ ಅಲ್ಲಿ ನಿಲ್ಲಿಸಿದ್ದೀನಿ. ಸೊ ಭೈರವಗನ್ನ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ, ಇಲ್ಲೇ ಕಟ್ಟಾಕ್ಬಿಟ್ಟು. ಸೊ ಅವನಿರಲ್ಲ, ತುಂಬ ಸೌಂಡ್ ಮಾಡ್ತಾ ಇರ್ತಾನೆ. ಸೊ ಆ ಕಾರಣದಿಂದ ಭೈರವನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಾದರೆ ಇದ್ದಾನೆ ಭೈರವ. ಸೊ ಬನ್ನಿ ಹೊರಡೋಣ. ಇವಾಗ ನಾವು ಬಂದುಬಿಟ್ಟು ಹೊಸಕೋಟೆಗಾದರೆ ಹೋಗಬೇಕು. ಸೊ ನಾನಿರೋ ಪ್ಲೇಸಿಂದ ಹೊಸಕೋಟೆ ಸುಮಾರು 2 ಕಿಲೋಮೀಟರ್ ಅಷ್ಟೇ, 1.5-2 ಕಿಲೋಮೀಟರ್ ಅಷ್ಟೇ. ಸೊ ಇವಾಗ ನಾವು ಸಿಟಿಗಾದರೆ ಹೋಗ್ತಾಯಿದ್ದೀವಿ ಹೊಸಕೋಟೆಗೆ. ಸೊ ಅಲ್ಲಿ ಡಿ-ಮಾರ್ಟ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿನಿ. ಇವನಿರೋ ಕಾರಣದಿಂದ ಹೋಗೋಕ್ಕಾಗತ್ತೋ ಇಲ್ಲವೋ. 6000 ಕಿಲೋಮೀಟರ್ ಓಡಿಸಿದ್ವಿ ಗೈಸ್ ಇದುವರೆಗೂ ನಾವು. ಫ್ಯೂಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಫ್ಯೂಲ್ ಹಾಕ್ಸ್ಕೋಬೇಕು. 6000 ಕಿಲೋಮೀಟರ್ ಓಡಿಸಿದ್ವಿ ಗೈಸ್, ಲಡಾಖಿಂದ ಬಂದಿರೋದು. ಸೊ ಭೈರವಗ ನೋಡಿ ಎಲ್ಲಿದ್ದಾನೋ. ಭೈರವಗನಿಂದ ತುಂಬ ಪ್ರಾಬ್ಲಮ್ ಆದರೆ ಆಗ್ತಾಯಿದೆ ಗೈಸ್. ಅವನು ಇದ್ದಿದ್ದು ಬೆಲ್ಟ್ಗಳೆಲ್ಲ ಕಚ್ಚಾಕ್ಬಿಡ್ತಾ ಇದ್ದಾನೆ, ಬಾಡಿ ಬೆಲ್ಟ್ಗಳು. ಸುಮಾರು ಇದುವರೆಗೂ 4-5 ಹಾಕಿದ್ದೀನಿ. ಸೊ ಎಲ್ಲ ಕಚ್ಚಾಕ್ಬಿಡ್ತಾ ಇದ್ದಾನೆ, ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು ಕಾಲರ್ ಬೆಲ್ಟ್ ಆದರೆ ಹಾಕಿದ್ದೀನಿ ಭೈರವಗನಿಗೆ. ಸೊ ನೋಡಿ ಗೈಸ್ ಯಾವ ಥರ ಇದೆ ನೇಚರು, ಎಷ್ಟೋ ಒಂದು ಅದ್ಭುತವಾಗಿದೆಯೋ. ಸೊ ಹೊಸ ಪ್ಲೇಸು, ಹೊಸ ಜನಗಳು. ಗೈಸ್ ಈ ಮನೆ ಬಂದು 2 ದಿನ ಆದರೆ ಆಗಿತ್ತು. ಸೊ ಇನ್ನೂ ಕ್ಲೀನಿಂಗು ಅಂತ ಹೇಳ್ಬಿಟ್ಟು ಪೂಜೆನೇ ಮಾಡಿರಲಿಲ್ಲ. ಸೊ ನೆನ್ನೆ ಎಲ್ಲ ಕ್ಲೀನಿಂಗ್ ಮಾಡಿದ್ದೆ, ಮನೆಯೆಲ್ಲ ಒಬ್ಬನೇ ಇರೋದು. ಸೊ ನಾನೇ ಒಬ್ಬನೇ ಕ್ಲೀನ್ ಮಾಡ್ಕೋಬೇಕು. ಸೊ ಎಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ ಒಂದು ಪೂಜೆ ಮೆಟೀರಿಯಲ್ಸ್ ಆದರೆ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಏನಿಲ್ಲ, ಹೂವು ಮತ್ತು ಅಗರಬತ್ತಿ ಆ ಥರ ತೊಗೊಬರ್ಬೇಕಷ್ಟೇ.
ಆಮೇಲೆ ಒಂದು ಹಾಲಿನಿಗೆ ಕ್ಯಾನನ್ನು ತೊಗೊಬರ್ಬೇಕು. ಬೆಳಗ್ಗೆ ಹಾಲು ತೊಗೊಂಬರ್ಬೇಕು ಗೈಸ್. ಡೈಲಿ ಕವರ್ಸ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಇವಾಗ ಓಡ್ತಾ ಇದ್ದೀನಿ. ಭೈರವ ಎಷ್ಟು ಅದೃಷ್ಟವಂತ ಅಲ್ವಾ, ಹೊಸಕೋಟೆಗೆ ಬಂದಿದ್ದಾನೆ ಭೈರವಗನ್ ಇವತ್ತು. ನೋಡ್ಬೋದು ಅವ್ನ ಫಾಲೋವರ್ಸ್ ಪ್ರತಿದಿನ ಬರ್ತಾ ಇರ್ತಾರೆ, ಈ ರೋಡಲ್ಲಿ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ ಭೈರವ ಅಂತ ಹೇಳ್ಬಿಟ್ಟು. ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಗೈಸ್ ಭೈರವಗನ್ಗೆ. ಸೊ ನೋಡ್ಬೋದು, ಅದಕ್ಕೆ ಭೈರವಗನ್ ಕರ್ಕೊಂಬಂದಿದ್ದು ಗೈಸ್. ಇವಾಗ ತಾನೇ ಹೊಸಕೋಟೆಗಾದರೆ ಬಂದಿದ್ವಿ. ಸೊ ಭೈರವಗನ್ ಫ್ಯಾನ್ಸು ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ರೋಡ್ ಪೂರ್ತಿ ಅವರೇ ಇದ್ದಾರೆ. ಪ್ರತಿದಿನ ಯಾವ ಥರ ಓಡಾಡೋದು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾಯಿಲ್ಲ. ಸುಮಾರು ಜನ ಬರ್ತಾಯಿದ್ದಾರೆ. ಸೊ ಇನ್ಯಾವ ಥರ ಪ್ರತಿದಿನ ಓಡಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಮಗಂತೂ. ಅದಕ್ಕೆ ಭೈರವಗನ್ ಕರ್ಕೊಂಬರ್ಬಾರ್ದು ಗೈಸ್. ಅವ್ನು ಕರ್ಕೊಂಬಂದು ತುಂಬ ಪ್ರಾಬ್ಲಮ್ ಆಗ್ತದೆ. ನೋಡ್ಬೋದು, ನಮಗಿನ್ನೂ ಸ್ವಲ್ಪ ದಿನ ಹೋಗಬೇಕು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತೇಳ್ಬಿಟ್ಟು. ಸೊ ಸುಮಾರು ಒಂದು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ. ಹಾಲಿನ ಕ್ಯಾನನ್ನು ತೊಗೋಬೇಕು ಬೆಳಗ್ಗೆ ಟೈಮಲ್ಲಿ. ಹಾಲು ತೊಗೊಂಬರೋಕ್ಕೆ ಕವರ್ಸಲ್ಲಿ ತೊಗೊಂಬರ್ಬಾರ್ದು ಗೈಸ್. ಅದಕ್ಕೋಸ್ಕರ ಡೈಲಿ ಟಾರ್ಚರ್ ಆಗಿಬಿಡ್ತಾಯಿದೆ ನನಗೆ. ಸೊ ಅದಕ್ಕೋಸ್ಕರ ನಾನು ಹಾಲಿನ ಕ್ಯಾನ್ ತೊಗೊಬರೋಕ್ಕೆ ಬಂದರೆ ಇಲ್ಲಿ ಎಲ್ಲಿದೆ ಶಾಪ್ ಅಂತ ಗೊತ್ತಾಗ್ತಾಯಿಲ್ಲ. ಮುಂದೆ ಅಂತ ಹೇಳ್ತಾಯಿದ್ದಾರೆ. ಸೊ ಒಂದು ಬಾರಿ ರೂಟ್ ಮ್ಯಾಪ್ ಗೊತ್ತಾಗ್ಬಿಟ್ರೆ ಆಮೇಲೆ ಹೋಗ್ಬೋದು ಎಲ್ಲಿಗೆ ಬೇಕಾದರೆ. ಒಂದು ತಿಂಗಳು ಅಡ್ಜಸ್ಟ್ ಆಗೋಲ್ಲ. ಸೊ ಬನ್ನಿ ನೋಡಿ ಗೈಸ್, ಹೊಸಕೋಟೆ ಸಿಟಿದಲ್ಲಿ ಹೋಗ್ತಾ ಇದ್ದೀನಿ ನಾನು ಇವಾಗ. ಹೊಸಕೋಟೆಯಲ್ಲಿ ಭೈರವ. ಗೈಸ್ ಇವಾಗ ನಾನು ಭೈರವಗನು ಮಾರ್ಕೆಟ್ಗಾದರೆ ಬಂದಿದ್ದೀವಿ. ಸೊ ಹೊಸಕೋಟೆ ಮಾರ್ಕೆಟಲ್ಲಾದರೆ ಇದ್ದೀವಿ. ಸೊ ನೋಡ್ಬೋದು ಭೈರವಗನು ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಿಂದೆ ಆದರೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸೊ ನಮ್ಗೆ ಬೇಕಾಗಿದ್ದು ಮೆಟೀರಿಯಲ್ಸ್ ಎಲ್ಲ ತೊಗೊಂಡಿರೋದು. ಸೊ ನೋಡ್ಬೋದು ನಿಮಗೆ. ಹೇ ಗಾಯ್ಸ್, ನಾನು ಭೈರವ. ನಿಮಗೆಲ್ಲ ಗೊತ್ತಿರ್ತದೆ, ನಾನು ಇಂಡಿಯಾ ಟ್ರಾವೆಲಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಇವತ್ತು ನಾವು ನಮ್ಮ ಅಚ್ಚನ ಜೊತೆ ಹೋಗಿ ಟ್ರಾವೆಲಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಒಂದು ಐಟಮ್ಸ್ ಎಲ್ಲ ತಗೊಂಬಂದಿದ್ದು ಪೂಜೆಗೆ. ಇರೋ ಸ್ವಲ್ಪ ಬರ್ತೀನಿ ನೋಡಿ ಗೈಸ್. ಇನ್ನು ಕರಿತಾನೆ ಇರ್ತವೆ, ನನಗೆ ಟೆನ್ಷನ್ ಕೊಡ್ತಾನೆ ಇರ್ತಾನೆ. ವಿಡಿಯೋ ಅಂತ ಸ್ವಲ್ಪ ಎಷ್ಟೊಂದು ಮಾಡಕ್ ಬಿರೋ ನನ್ನನ್ನು. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಣಿ. ನಿಮಗೆಲ್ಲ ಗೊತ್ತಿರ್ತಾರಲ್ಲ, ಇವ್ ನೋಡಿ ತಿಕ್ಕ ನೇತ ಮಲಗಿದಾನೆ ಅಂತ ಹೇಳ್ಬಿಟ್ಟು ಭೈರವ. ಸೊ ಇವತ್ತು ಒಂದು ಕೆಲಸ ಮಾಡಿದ್ರೆ ಗೈಸ್, ಇವರು ಸೇರ್ಕೊಂಡು ಶಾಪಿಂಗ್ ಅದ್ರ ಹೋಗಿದ್ದಾರೆ. ನಾನು ಕರ್ಕೊಂಡೇ ಹೋಗಿಲ್ಲ ಗೈಸ್. ಮನೆಯಲ್ಲಿ ಫ್ರೀಡಮ್ ಇಲ್ದಿರ ಹೋಗಿದೆ ಗೈಸ್. ಈ ನಡುವೆ ಎಲ್ಲರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಇರ್ತಾರೆ. ನಾನು ಮಾತ್ರ ಮನೆಯಲ್ಲೇ ಇರಬೇಕು, ಅನ್ನ ಮೊಸರು ತಿನ್ಬೇಕು. ಪ್ರತಿದಿನ ಬೋರ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಕೂಡ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಡ್ರೂಮ್ ಗೈಸ್. ಫಸ್ಟ್ ಗೇರ್ ಯಾವ್ದಾರು ಹಾಕೋದು ಸ್ವಲ್ಪ ಕಮೆಂಟ್ ಮಾಡಿ. ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆದರೆ ಆಗ್ತದೆ.
ಸೊ ನಾವು ಔಟ್ಸೈಡ್ ಆದರೆ ಹೋಗ್ತಾಯಿದ್ದೀನಿ ಭೈರವನ್ ಕರ್ಕೊಂಡು ವಾಶ್ರೂಮ್ಗೆ. ಭೈರವಾಗ ಅರ್ಜೆಂಟ್ ಆಗಿಬಿಟ್ಟಿದೆ ಗೈಸ್, ನೋಡಿ ಎಳಿತಾವನೆ. ಸೊ ಗೈಸ್ ಒಳ್ಳೆ ಫೀಲ್ ಆದರೆ ಬರ್ತಾಯಿದೆ. ನನ್ನ ಮೈಕಲ್ಲಿ ಚಾರ್ಜ್ ಆಗಿಬಿಟ್ಟಿದೆ ಗೈಸ್, ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. 10% ಬಂದುಬಿಟ್ಟಿದೆ ಮೈಕಲ್ಲಿ, ಚಾರ್ಜೇ ಮಾಡ್ಕೊಂಡಿರಲಿಲ್ಲ ಮೈಕನ್ನು. ಸೊ ನೋಡಿ ಗೈಸ್ ಎಷ್ಟೊಂದು ಅದ್ಭುತವಾಗಿದೆಯೋ ನೇಚರು. ಗೈಸ್ ಇವತ್ತಿಂದ ಪ್ರತಿದಿನ ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ನಮ್ಮದು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆದರೆ ಬರ್ತಾ ಇರ್ತದೆ ಯೂಟ್ಯೂಬಲ್ಲಿ. ಸೊ ನೋಡ್ತಾ ಇರಿ, ಎಂಜಾಯ್ ಮಾಡಿ, ಅದೇ ಥರ ನಮಗೂ ಸಪೋರ್ಟ್ ಮಾಡಿ, ಒಂದು ಸಣ್ಣದಾಗಿರ್ತಕ್ಕಂಥ ಲೈಕ್ ಆದರೆ ಹೊಡೀರಿ. ಸೊ ಇಲ್ಲಿ ನೋಡಿ ಗೈಸ್ ಎಷ್ಟೊಂದು ಗ್ರೀನರಿ ಆಗಿದೆಯೋ ನೇಚರು. ಭೈರವಗನ ಬಾಧೆನ ಅರ್ಥ ಮಾಡಿಕೊಂಡು ಬೇಗ ಆದರೆ ಬಿಟ್ಬಿಟ್ಟೆ ನಾನು. ಸೊ ಜಿಗಿದ್ಬಿಟ್ಟು ಅವನು ತುಂಬ ಅರ್ಜೆಂಟ್ ಆಗಿಬಿಟ್ಟಿದ್ದೆ ಗೈಸ್. ಸೊ ಅವನನ್ನು ಬಿಟ್ಟಾಕ್ಬಿಟ್ರೆ ಅವನು ಹೋಗಲ್ಲ, ಮತ್ತೆ ಬರೋದಿಲ್ಲ. ಸೊ ಎಲ್ಲೋ ನೀರು ಜಾಸ್ತಿ ಕುಡಿದ್ಬಿಟ್ಟವನೇ. ದಿನಕ್ಕೊಂದು 3-4 ಬಾರಿ ಅದ್ರ ಕರ್ಕೊಂಡು ಹೋಗ್ತೀನಿ ಔಟ್ಸೈಡು. ವಾಶ್ರೂಮ್ ಅರ್ಜೆಂಟ್ ಆಗಿದ ತಕ್ಷಣ ಸಿಗ್ನಲ್ ಕೊಡ್ತಾನೆ ಅವನು. ಸೊ ಇವಾಗ ವಾಕಿಂಗ್ ಅಂತ ಕರ್ಕೊಂಡ್ಬಂದಿದ್ದೆ. ಬಂದಿದ್ದ ತಕ್ಷಣ ಇಳಿದುಬಿಟ್ಟ. ಭೈರವನ್ ಕರ್ಕೊಂಡು ಔಟ್ಸೈಡ್ ವಾಕಿಂಗ್ ಆದರೆ ಬಂದಿದ್ವಿ. ಹೊಸ ಪ್ಲೇಸು, ಹಿಂಗೆ ದಾರಿ ಇದ್ದಂಗಿದೆ, ಹಿಂಗೆ ಹೋಗ್ತಾಯಿದ್ವಿ ನಾವು ಭೈರವ ನಾನು. ಸುಮಾರು ದಿನಗಳಾದರೆ ಆಯಿತು ನಾವು ಔಟ್ಸೈಡ್ ಬಂದು. ಸೊ ನೋಡಿ ಗೈಸ್ ಭೈರವನ್ ಕರ್ಕೊಂಡು ಔಟ್ಸೈಡ್ ಆದರೆ ಬಂದಿದ್ದೀನಿ. ಸೊ ಹಂಗೆ ವಾಕಿಂಗ್ ಮಾಡ್ಸೋಕ್ಕೆ. ಸೊ ಈ ಹುತ್ತ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಾ? ಸೊ ಈ ಹುತ್ತ ಹಾವು ಮಾಡುತ್ತಾ ಇಲ್ಲಾಂದರೆ ಏನು ಮಾಡುತ್ತೆ ಅಂತ ಗೊತ್ತಾ? ಇದು ಹಾವಿನ ಹುತ್ತ ಅಲ್ವಾ? ಸೊ ಇದು ಹಾವೇ ರೆಡಿ ಮಾಡ್ಕೊಳುತ್ತಾ ಹೆಂಗೆ, ನಿಮ್ಗೆ ಏನಾದರೂ ಗೊತ್ತಾ? ಸೊ ನಾನು ಹೇಳ್ತೀನಿ ನೋಡಿ, ಒಂದು ಹುಳುಗಳಿರ್ತದೆ ಸಣ್ಣ ಸಣ್ಣದು. ಆ ಹುಳುಗಳು ಈ ಮರಕ್ಕೆ ಎಲ್ಲ ಹಿಡಿತಾ ಇರ್ತದೆ. ಹುಳ ಹಿಡಿತದೆ ಮರಕ್ಕೆ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಆ ಹುಳ ಅದನ್ನು ತಯಾರು ಮಾಡ್ತದೆ. ಆಮೇಲೆ ಹಾವುಗಳು ಬಂದು ಅದರಲ್ಲಿ ಸೇರ್ಕೊಂಡ್ಬಿಡ್ತದೆ. ನೋಡಿ ಗೈಸ್ ಇಲ್ಲಿ ಬಂದುಬಿಟ್ಟು ಯಾವ ಥರ ಇದೆಯೋ ಮನೆಗಳು ಕಟ್ಟಿದ್ದಾರೆ. ಸೊ ಯಾವಾಗೋ ಕಟ್ಟಿರೋದು. ಸೊ ಮಳೆಗೂ ಎಲ್ಲ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟು, ಸೊ ಇವಾಗ ನೋಡಿ ಯಾವ ಥರ ಆಗಿಬಿಟ್ಟಿದೆಯೋ ಪರಿಸ್ಥಿತಿ ಮನೆಗಳದು. ಸೊ ಮಳೆ ಜೋರಾಗಿಬಿಟ್ಟು ಬಿದ್ದೋಗಿದ್ದಾವೆ. ಮಣ್ಣಲ್ಲಿ ಕಟ್ಟಿದ್ದಾರೆ ಇದನ್ನು. ಸೊ ನೋಡಿ ಗೈಸ್ ಎಷ್ಟೊಂದು ಅದ್ಭುತವಾಗಿದೆಯೋ ನೇಚರು. ನಾವು ಸುಮಾರು ದಿನ ಆಗಿತ್ತು ಈ ಥರ ಔಟ್ಸೈಡ್ ಬಂದು. ಸೊ ಇವಾಗ ಭೈರವಗನ್ ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ಚೆನ್ನಾಗಿ ಸುತ್ತಾಡಿಸ್ಬೇಕು. ಅವ್ನ ಮನೆಯಲ್ಲೇ ಇದ್ದು ಬೋರ್ ಹೊಡಿತದೆ. ಸೊ ಗೈಸ್ ಭೈರವಗನ್ನು ವೀಕ್ನೆಸ್ ಏನಪ್ಪ ಅಂತ ಹೇಳಿದ್ರೆ, ನಾನು ಬಿಟ್ಬಿಟ್ರೆ ಇಲ್ಲಿದ್ರೆ ಬರ್ತಾನೆ. ಸೊ ಮನೆ ಹತ್ರ ಬಿಟ್ಟರೆ ಬರೋಲ್ಲ. ಸೊ ಆ ಥರ ತುಂಬ ವೀಕ್ನೆಸ್ ಇದೆ ಒಂದು. ಸುಮಾರು ಜನ ಕಾಮೆಂಟ್ಸ್ ಆದರೆ ಆಗ್ತಾಯಿದ್ದೀರಾ, ಭೈರವಗನ್ಗೇನೋ ಆಗಿಬಿಟ್ಟಿದೆ, ಹೆಲ್ತು ಪ್ರಾಬ್ಲಮ್ ಆಗಿಬಿಟ್ಟಿದೆ, ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಇನ್ನೊಬ್ರು ಯಾರೋ ಡಾಕ್ಟ್ರ್ ಗೈಸ್ ಅದಿಷ್ಟು ಡೋಸೇಜ್ ಆಗಬೇಕು, ಈ ಟ್ಯಾಬ್ಲೆಟ್ ಆಗಬೇಕು, ಅದು ಇದು MGಗಳೆಲ್ಲ ಬರೆದ್ಬಿಟ್ಟವ್ರೆ. ಸೊ ನೋಡಪ್ಪ ಎಷ್ಟೊಂದು ಆ್ಯಕ್ಟಿವ್ ಆಗಿದೆ ನಾವು ಭೈರವಗನ್ ಅಂತ ಹೇಳ್ಬಿಟ್ಟು. ಸೊ ಅವ್ನಿಗೆ ಏನೂ ತೊಂದರೆ ಆಗಿಲ್ಲ. ನಿಮಗೆ ಆನ್ ಸ್ಕ್ರೀನ್ ಒಂಥರ ಕಾಣಿಸ್ತಾನೆ, ಕ್ಯಾಮ್ರಾ ಮುಂದೆ ಒಂಥರ ಕಾಣಿಸ್ತಾನೆ. ಮತ್ತು ನೀವು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಅವ್ನು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ನಾನು ಆ ಥರ ಅವ್ರು ನೋಡ್ಕೊತಾ ಇದ್ದೀನಿ. ಸೊ ಅವ್ರಿಗೋಸ್ಕರ ನಾನು ಈ ಒಂದು ಮನೆಯೆಲ್ಲ ತೊಗೊಂಡಿದ್ದು. ಇವಾಗ ಇರ್ತಕ್ಕಂಥ ಮನೆ ನಮ್ಮದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು ನಾವು. ಸೊ ಅವರಿಬ್ಬರಿಗೋಸ್ಕರ ನಾನು ತೊಗೊಂಡಿದ್ದು. ಸೊ ಇಷ್ಟೊಂದೆಲ್ಲ ಅವ್ರನ್ನ ಕೇರ್ ಮಾಡ್ತೀನಿ ನಾನು. ಪ್ರತಿದಿನ ಅವ್ರಿಗೆ ಊಟ ಎಲ್ಲ ರೆಡಿ ಮಾಡ್ಕೊಡ್ತೀನಿ, ಒಳ್ಳೆ ಫುಡ್ ರೆಡಿ ಮಾಡ್ಕೊಡ್ತೀನಿ. ಸೊ ಈ ಥರ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಏನೇನು ಬೇಕೋ ಪ್ರತಿಯೊಂದು ನೋಡ್ಕೊತೀನಿ ಗೈಸ್. ಆ ಥರ ಏನಿಲ್ಲ ನೋಡಿ ಗೈಸ್. ಎಲ್ಲಿಗೋ ಕರ್ಕೊಂಡು ಹೋಗ್ತಾನೆ ಇವನು. ಎಲ್ಲಿಗೋ ಏನೋ ನಿಧಿ ತೋರಿಸ್ತಾನೆ ನಾನು ಗೈಸ್. ಇವತ್ತು ಕೋಟ್ಯಾಧಿಪತಿ ಆಗೋಗ್ತೀನಿ ನಾನು. ನಡಿಯೋ ಬೇರೋ, ನಾನು ಬರ್ತೀನಿ. ನಡಿ ಗೈಸ್ ಓಡ್ತಾನೆ ಗೈಸ್. ಏನೋ ತೋರಿಸ್ತಾನೆ ಭೈರವ್. ಪಕ್ಕ ಒಂದು ಗೋಲ್ಡ್ ಕೊಟ್ಬಿಡೋ, ಇವತ್ತು ಗೋಲ್ಡ್ ತರಿಸ್ಬಿಡೋ ಭೈರವ್. ಎಷ್ಟು ದೂರ ಹೋಗ್ತಾನೆ ಗೈಸ್ ಭೈರವ್. ಸ್ವಲ್ಪ ಗೋಲ್ಡ್ ಕಣ ಸಾಕು. ಒಂದು ಅರ್ಧ KG ಸಾಕು ಕಣ. ಒಂದು ಅರ್ಧ KG ಸಾಕು ಕಣ ಗೋಲ್ಡು. ಕೋಟ್ಯಾಧಿಪತಿ ಆಗೋಗ್ತೀನಿ ಇವತ್ತು ನೈಟ್. ಭೈರವ್ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆಯಾ ಗೈಸ್? ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇಲ್ಲ ಗೈಸ್. ಅವನೇನು ತೋರಿಸ್ತಾ ಇಲ್ಲ, ಸುಮ್ಮನೆ ವೇಸ್ಟಾಗಿ ನಾನು ಕರ್ಕೊಂಡು ಹೋಗ್ತಾನೆ. ಸರಿ ಗೈಸ್, ಮತ್ತೆ ಹೇಳ್ತೀನಿ ಅವನೇನಾದ್ರು ತೋರಿಸಿದ್ರೆ ನನಗೆ. ಗಾಯ್ಸ್ 15 ನಿಮಿಷದಿಂದ ನಾನು ಕರ್ಕೊಂಡು ಹೋಗ್ತಾನೆ. ನನಗೇನೋ ಆಸೆ ಇವ್ನು ತೋರಿಸ್ತಾನೆ ಅಂತ ಹೇಳ್ಬಿಟ್ಟು. ಸೊ 15 ನಿಮಿಷದಿಂದ ನಾವು ಬಂದಿದ್ದೀವಿ. ಸೊ ಇನ್ನೂ ಏನು ತೋರಿಸ್ತಾನೆ ಇಲ್ಲ ಗೈಸ್ ಅವನು. ನಮ್ಮ ಗಾಡಿ ನೋಡಿ ಗಾಯ್ಸ್ ಅಲ್ಲಿದೆ, ಅರ್ಧ ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಈಗ ಭೈರವಗನ್ ಇನ್ನೂ ಏನು ತೋರಿಸ್ತಾ ಇಲ್ಲ ಗೈಸ್. ಓಡ್ತಾನೆ ಇದ್ದೀವಿ ನಾವು. ಈ ಕನ್ನಡ ಭಾಷೆ ಎಷ್ಟೊಂದು ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಕೆಲವೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ತಾನೇ ಒಂದು ವರ್ಡ್ ಹೇಳಿದೆ. ಭೈರವ್ ಎಲ್ಲಿಗೋ ನೋಡಿ ಗೈಸ್, ಎಲ್ಲಿ ಕರ್ಕೊಂಬಂದವನು? ಬಾರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಇನ್ನೂ ಅರ್ಧ ಕಿಲೋಮೀಟ್ರ್ ಹೋಗಬೇಕು ಗೈಸ್. ಈಗ ನಮ್ಮ ಕನ್ನಡ ಭಾಷೆ ಎಷ್ಟೊಂದು ಕೆಟ್ಟೋಗಿದೆ ಅಂತ ಹೇಳಿದ್ರೆ, ಅವರಿಬ್ಬರು ಅಲ್ಲಿ ಹಾಕ್ಕೊತಾ ಇದ್ದಾರೆ. ಏನು ಹಾಕ್ಕೊತಾ ಇದ್ದಾರೆ? ಬಟ್ಟೆಗಳು ಹಾಕ್ಕೊತಾ ಇದ್ದಾರೆ. ಅಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಿದರೆ ಆ ಜಾಗದಲ್ಲಿ ಅದು ಕೆಟ್ಟ ಪದ. ಅವರಿಬ್ಬರು ಅಲ್ಲಿ ಹೊಡ್ಕೊತವ್ರೆ, ಅಲ್ಲಿ ಹೊಡೆದ್ಲಾಡ್ತವ್ರೆ ಅನ್ನೋ ಜಾಗದಲ್ಲಿ ಹೊಡ್ಕೊತವ್ರೆ ಅನ್ನೋ ಪದ ಇಟ್ಟರೆ ಅಲ್ಲಿ ಡಬಲ್ ಮೀನಿಂಗ್ ಆಗ್ತದೆ.
ಸೊ ಆ ಥರ ನಮ್ಮ ಭಾಷೆ ತುಂಬ ಕೆಡಿಸ್ಬಿಟ್ಟಿದ್ದಾರೆ ಗೈಸ್ ನಮ್ಮ ಕನ್ನಡನ. ಏನು ಮಾತಾಡೋಕ್ಕೂ ಭಯ ಆಗ್ತಾಯಿದೆ. ಸೊ ನಾನು ಚಾನಲಲ್ಲಿ ಮಾತಾಡೋಣ ಅನ್ಕೊತೀನಿ. ಸೊ ಏನಾದರೂ ಮಾತಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಎಂಟರ್ಟೈನ್ಮೆಂಟ್ ಕಂಟೆಂಟ್ ಯಾವ ಥರ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೋಸ್ಕರ ಸುಮಾರು ಕಷ್ಟಗಳು ಬೀಳ್ತಾಯಿದೆ ಗೈಸ್. ಪ್ರತಿದಿನ ಸ್ಕ್ರಿಪ್ಟ್ಗಳ ಮೇಲೆ ತುಂಬ ಟೈಮ್ ಆದರೆ ಹೋಗ್ತಾಯಿದೆ. ಸೊ ನೋಡಿ ಗೈಸ್, ಈ ನೇಚರ್ಗೆ ಒಂದು ಲೈಕ್ ಕೊಡಿರಿ ಗೈಸ್, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಸೌರ ಜೊತೆ ಆಗಬೇಕು ಅಂದ್ಕೊಂಡಿದ್ದೀನಿ ಗೈಸ್ ಇನ್ಮೇಲೆ. ಸೊ ನಾನು ಕೂಡ ಕಷ್ಟ ಬೀಳ್ತೀನಿ, ವ್ಲಾಗ್ಸ್ ಮಾಡ್ತೀನಿ ಪ್ರತಿದಿನ. ನಿಮ್ಮ ಸಪೋರ್ಟ್ ಇರಬೇಕು ಗೈಸ್. ಸೊ ಪ್ರತಿದಿನ 1 ವರ್ಷ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ 365 ದಿನ 365 ವ್ಲಾಗ್ಸ್ ಬರಬೇಕು. ಆದರೆ ಅದರಲ್ಲಿ 3 ಎಕ್ಸ್ಕ್ಯೂಸ್ ತೊಗೊತೀನಿ ಅಷ್ಟೇ. ಸೊ ಆ ಥರ ಕಷ್ಟ ಬೀಳಬೇಕು ಅಂದ್ಕೊಂಡಿದ್ದೀನಿ ಗೈಸ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಭೈರವ ರಾಣಿನೆಲ್ಲ ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂದೇ ನಾನು ನೋಡ್ಕೊತಾ ಇರೋದು ಗೈಸ್. ಸೊ ಆ ಕಾರಣದಿಂದ ನಾನು ಎಲ್ಲೂ ಕೆಲಸಕ್ಕೆ ಹೋಗೋಕ್ಕೂ ಆಗಲ್ಲ ಗೈಸ್. ಹೋಗ್ಬೇಕಂದ್ರೆ ಇವರಿಬ್ಬರು ಇರ್ತಾರೆ, ತುಂಬ ಸೌಂಡ್ ಮಾಡ್ತಾಯಿರ್ತಾರೆ. ಸೊ ಆ ಕಾರಣದಿಂದ ನಾನು ಪ್ರತಿದಿನ ನಿಮಗೆ ಒಳ್ಳೆ ಕಂಟೆಂಟ್ ಆದರೆ ಕೊಡ್ತಾ ಇರ್ತೀನಿ. ಸೊ ಇದು ಕೂಡ ಒಬ್ಬರನ್ನ ನಗಿಸ್ಬೇಕು ಅಂದರೆ ಕೂಡ ತುಂಬ ಕಷ್ಟ ಇದೆ ಗೈಸ್. ಇವಾಗ ಒಂದು ವೀಡಿಯೋ ಮಾಡಬೇಕು ಅಂದರೆ ಕೂಡ ಸುಮಾರು ಕಷ್ಟಗಳಾದರೆ ಇದ್ದಾವೆ. ಸೊ ಆ ಥರ ನಾನು ನಿಮಗೆ ಒಳ್ಳೆ ಕಂಟೆಂಟ್ ಆದರೆ ಕೊಡ್ತಾ ಇರ್ತೀನಿ ಪ್ರತಿದಿನ. ಸೊ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೇ ನೀವು ಲೈಕ್ ಕೊಡಿರಿ. ಸೊ ಆ ಥರ. ಬಟ್ ಕಂಟೆಂಟ್ ಇಷ್ಟ ಆಗಿ ನೀವು ಲೈಕ್ ಕೊಡಿದ್ದೀರ ಮಾತ್ರ ಇರಬೇಡಿ. ಸುಮಾರು ಜನ ಅದೇ ಮಾಡೋದು. ಸೊ ನಾವು ಇಷ್ಟೊಂದು ಕಷ್ಟ ಬೀಳ್ತೀವಿ ಗೈಸ್. ಪ್ರತಿದಿನ ಸುಮಾರು ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಸುಮಾರು 1.5 ವರ್ಷದಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ಒಂದು ವೀಡಿಯೋ ಕೂಡ 50,000 ಹೋಗಿಲ್ಲ ಇದುವರೆಗೂ ವ್ಯೂಸು. ಲಾಂಗ್ ವೀಡಿಯೋಸ್ ಹೇಳ್ತಾ ಇರೋದು. ಶಾರ್ಟ್ ವೀಡಿಯೋಸ್ ತುಂಬ ಹೋಗಿದೆ. ಶಾರ್ಟ್ ವೀಡಿಯೋಸಿಂದ ಏನು ಬರೋಲ್ಲ ಗೈಸ್ ಇನ್ಕಮ್ ಅಷ್ಟೊಂದು. ಸೊ ಎಲ್ಲ ಲಾಂಗ್ ವೀಡಿಯೋಸಲ್ಲೇ ನಮ್ಗೆ ಇನ್ಕಮ್ ಬರೋದು. ಸುಮಾರು 1.5 ವರ್ಷ ವ್ಲಾಗಿಂಗಲ್ಲಿ ಇದುವರೆಗೂ ಒಂದು ವೀಡಿಯೋ ಕೂಡ 50,000 ಮೇಲೆ ಹೋಗಿಲ್ಲ ವ್ಯೂಸ್ ನಂದು. ಸೊ ಆ ಥರ ಇನ್ನೂ ಕಷ್ಟ ಬೀಳ್ತಾನೆ ಇರ್ತೀನಿ ಗೈಸ್. ನಾನು ಬಿಡೋದಂತೂ ಇಲ್ಲ. ನೆವರ್ ಗಿವ್ ಅಪ್. ಇನ್ನೂ ಒಳ್ಳೆ ಕಂಟೆಂಟ್ ಮುಖಾಂತರ ನಿಮ್ಮ ಜೊತೆ ಬರ್ತಾಯಿರ್ತೀನಿ. ದಯವಿಟ್ಟು ನಿಮ್ಗೇನಾದರೂ ಕಂಟೆಂಟ್ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಕೊಡಿರಿ. ಕೆಲವರು ಹೆಂಗಿರ್ತಾರಂದರೆ ಕಂಟೆಂಟ್ ಇಷ್ಟ ಆದರೆ ಕೂಡ ನೋಡಿ ಹಂಗೆ ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಅದೇ ಥರ ನಮ್ಮ ಚಾನಲ್ ನಿಮ್ಗೇನಾದರೂ ಇಷ್ಟ ಆಗ್ತಾಯಿದೆ ಅಂತ ಹೇಳಿದ್ರು, ನೀವು ಹೊಸಬ್ರಾಗಿದ್ದು ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಕಷ್ಟಗಳಾದರೆ ಬೀಳ್ತಾಯಿದ್ದೀವಿ ಗೈಸ್, ಸಪೋರ್ಟ್ ಮಾಡಿ. ಸೊ ನೋಡಿ ಭೈರವಗನಾದರೂ ಇಲ್ಲಿದ್ದಾನೆ. ಸೊ ಇನ್ಮೇಲೆ ಪ್ರತಿದಿನ ವ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಹತ್ರ ಏನು ಕಂಟೆಂಟ್ ಇಲ್ಲ ಸದ್ಯಕ್ಕೆ. ಅಂದರೆ ಏನಾದರೂ ಅಮೌಂಟ್ ಇರಬೇಕು, ಏನಾದರೂ ತೊಗೊಂಡು ವೀಡಿಯೋಸ್ ಮಾಡೋಕ್ಕೆ. ಇವಾಗ ಡೈಲಿ ವ್ಲಾಗರ್ಸ್ಗೆ ತುಂಬ ಖರ್ಚಾಗ್ತಾ ಇರ್ತದೆ. ಸೊ ಆ ಥರ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಕೂಡ ಇಲ್ಲ. ಬಟ್ ಏನಂದರೆ ನಮ್ಮ ಲೈಫಲ್ಲಿ ಏನೇನು ನಡೀತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜೆನ್ಯೂನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಮಾಡೋಣ ಗೈಸ್, ಒಂದಿನ ಒಳ್ಳೆ ರಿಚಾಗಿ ವ್ಲಾಗ್ಸ್ ಮಾಡೋ ಟೈಮ್ ಕೂಡ ಬರ್ತದೆ. ಸೊ ಇವತ್ತು ನಮ್ಮ ಹತ್ರ ಏನೂ ಇಲ್ಲ. ಸೊ ಬನ್ನಿ ಗೈಸ್ ನೋಡೋಣ. ಗೈಸ್ ಇವತ್ತು ಭೈರವಾಗನು ಸುಮಾರು 1/2 ಕಿಲೋಮೀಟ್ರ್ ಕರ್ಕೊಂಡು ಹೋಗಿದ್ದಾನೆ ಗೈಸ್ ನನ್ನನ್ನು. ಸುಮ್ಮನೆ ವೇಸ್ಟು. ನಾನು ತುಂಬ ಸಂತೋಷ ಎತ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ವ್ಲಾಗ್ಸ್ ಮಾಡೋಣ, ಭೈರವಾಗನ ಒಂದು ನಿಧಿ ತೋರಿಸ್ತಾನೆ, ಅಮೌಂಟ್ ಎತ್ಕೊಂಡು ಒಳ್ಳೆ ವ್ಲಾಗ್ಸ್ ಮಾಡೋಣ, ಭೈರವಾಗನ ಶಾಪಿಂಗ್ ಕರ್ಕೊಂಡು ಹೋಗೋಣ, ಭೈರವ ಕೊಡಿಸೋಣ ಅಂತೇಳ್ಬಿಟ್ಟು ತುಂಬ ಆಸೆಗಳಾದರೆ ಇಟ್ಕೊಂಡಿದ್ದೆ. ಇಲ್ಲ ಗೈಸ್, ಅವನೇನು ತೋರಿಸಿಲ್ಲ, ಎಲ್ಲ ವೇಸ್ಟ್ ಆಯಿತು. ನೋಡಿ ನಮ್ಮ ಗಾಡಿ ಇನ್ನೂ ಅಲ್ಲಿಗೆ ಹೋಗ್ಬೇಕು ಗೈಸ್. ಯಾಕೆ ಭೈರವ ಇಲ್ಲಿ ಬಾಯಿಲಿ ನೋಡಿ ಗೈಸ್, ಭೈರವಗನು ಯಾವ ಥರ ಇದ್ದಾನೆ ಅಂತೇಳ್ಬಿಟ್ಟು ತುಂಬ ಜನ ಕಾಮೆಂಟ್ಸ್ ಆದರೆ ಮಾಡ್ತಾಯಿದ್ದೀರಾ. ನೋಡ್ರಪ್ಪ ಯಾವ ಥರ ಇದ್ದಾನೆ, ಎಷ್ಟೊಂದು ಹೆಲ್ದಿಯಾಗಿದ್ದಾನೆ ನಮ್ಮ ಭೈರವ. ನಿಮ್ಮ ಭೈರವ. ಬಾ ಭೈರವ ಹೋಗೋಣ. ನೋಡಿ ಗೈಸ್, ತುಂಬ ಸುಸ್ತಾಗಿಬಿಟ್ಟಿದ್ದಾನೆ ಭೈರವಗನು. ಗೈಸ್ ಕೊನೆಗೆ ನಮ್ಮ ಗಾಡಿ ಹತ್ರ ಬಂದುಬಿಟ್ವಿ. ಸೊ ನೋಡಿ ಇಲ್ಲೇ ಇದೆ. ಸೊ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನೊಂದು ಅಂದ್ಕೊಂಡಿದ್ದೀನಿ. ಸೊ ಭೈರವಗನಿಗೆ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ರಾಣಿ ಕೂಡ ಮನೆಯಲ್ಲಿರ್ತಾಳಲ್ವ. ಸೊ ಆ ಕಾರಣದಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು. ಸೊ ರಾಣಿಗೆ ಸರ್ಜರಿ ಮಾಡಿಸಿದ್ರೆ ಒಳ್ಳೇದಾ, ಭೈರವನ್ ಸರ್ಜರಿ ಮಾಡಿಸಿದ್ರೆ ಒಳ್ಳೇದಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಅದೇ ಥರ ಯಾರಾದರೂ ಸರ್ಜರಿ ಮಾಡೋರು ಇದ್ದರೆ ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸೊ ಇವನು ಭೈರವ ಏನಂತ ಹೇಳಿದ್ರೆ ತುಂಬ ಫುಲ್ ಆ್ಯಕ್ಟಿವ್ ಇರ್ತಾನೆ. ಎಲ್ಲನೂ ಕಚ್ಚಿಬಿಡ್ತಾ ಇರ್ತಾನೆ ಮನೆಯಲ್ಲಿ. ಸೊ ಬೆಲ್ಟ್ಸು, ನನ್ನ ಕೇಬಲ್ಸ್ ಎಲ್ಲ ಕಚ್ಚಿಬಿಡ್ತಾ ಇದ್ದಾನೆ. ಸೊ ಯಾರೋ ಹೇಳಿದ್ರು ಸರ್ಜರಿ ಮಾಡಿಸೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಚೆನ್ನಾಗಿರ್ತಾನೆ ಆಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಇವನಿಗೆ ಸರ್ಜರಿ ಮಾಡಿಸ್ಬೇಕಾ ಬೇಡವಾ, ಮತ್ತು ಯಾರಾದರೂ ಸರ್ಜರಿ ಮಾಡೋರು ಒಂದು ವೇಳೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಯಾರು ಸರ್ಜರಿ ಮಾಡೋರು ಇದ್ದರೆ ನನಗೆ ಕಾಮೆಂಟ್ಸ್ ಒಂದು ತಿಳಿಸಿ ಗೈಸ್. ಇನ್ನು ಹಿಡಿಯೋಕ್ಕಾಗ್ತಾಯಿಲ್ಲ ಮನೆಯಲ್ಲಿ, ಎಲ್ಲ ಕಚ್ಚಿಬಿಡ್ತಾ ಇರ್ತಾನೆ ಗೈಸ್. ಮತ್ತು ಬಿಟ್ಟಿದ ತಕ್ಷಣ ಓಡೋಗ್ತಾನೆ. ಸೊ ನೋಡಿ ಗೈಸ್, ನಮ್ಮ ಗಾಡಿ ಹತ್ರಕ್ಕಾದರೆ ಬಂದುಬಿಟ್ಟಿವಿ ನಾವು.
ಸೊ ಇವತ್ತು ಮಕ್ಕಳೆಲ್ಲ ಬರ್ತಾರೆ. ಸೊ ಅವ್ರ ಜೊತೆ ಕಂಟೆಂಟ್ ಆದರೆ ಶೂಟ್ ಮಾಡಬೇಕು ಗೈಸ್. ಚೆನ್ನಾಗಿರ್ತದೆ ಕಂಟೆಂಟು. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಐ ಆಮ್ ಇನ್ಫಿನಿಟಿ ಅಂತ ಇರ್ತದೆ. ಸೊ ನಿಮಗೆಲ್ಲ ಗೊತ್ತಿರ್ತದೆ. ಸೊ ಆ ಚಾನಲನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಒಳ್ಳೆ ಕಂಟೆಂಟು, ಎಂಟರ್ಟೈನ್ಮೆಂಟ್ ಕಂಟೆಂಟ್ ಆದರೆ ನಿಮ್ಗೆ ಕೊಡ್ತಾ ಇರ್ತೀವಿ ಪ್ರತಿದಿನ. ಸೊ ಇವಾಗ ಇಲ್ಲಿಂದ ಹೊರಡ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಮುಂದೆ